ಮಾತೃದೇವೋ ಭವ ಅಂತ ಇದಕ್ಕೆ ಹೇಳದ್ ನೋಡಿ. ಸ್ಕೂಲಲ್ಲಿ ಒಂದು ಗೇಮ್ ಇಟ್ಟಿದ್ದಾರೆ. ಚಿಕ್ಕ ಮಕ್ಳನ್ನೆಲ್ಲ ಕೂರ್ಸ್ಬಿಟ್ಟು ಒಂದು ಶಾಲ್ ಅಡ್ಡ ಇಟ್ಕೊಂಡು ಯಾರ್ ಮಕ್ಕಳು ಅಂತ ಕಂಡಿಡಿದ್ಬಿಟ್ಟು ತಾಯಂದಿರು ಅವ್ರ ಮಕ್ಕಳನ್ನ ಕಂಡಿಡಿಬೇಕು ಅಂತ ಬರೀ ಕಾಲ್ ಪಾದದಿಂದ. ಇದ್ರಲ್ಲಿ ನೋಡೋಣ ಎಷ್ಟು ಜನ ವಿನ್ ಆಗ್ತಾರೆ, ಎಷ್ಟು ಜನ ಫೇಲ್ ಆಗ್ತಾರೆ ಅಂತ ಅಬ್ಸರ್ವ್ ಮಾಡಕ್ ಹೋದ್ರೆ 99 ಅಲ್ಲ 100 ಅಲ್ಲ 1000% ಅವ್ರ ಮಕ್ಕಳನ್ನ ಅವ್ರು ಕಂಡಿಡ್ತಾರೆ. ಯಾಕೆ ಅಂತ ಹೇಳಿ, ಎತ್ತ ಕರಳು ಅಲ್ವಾ, ಆ ಕರಳಿಗೆ ಕೈ ಯಾವ್ದು, ಕಾಲ್ ಯಾವ್ದು, ಮತ್ತೆ ಮುಖ ಯಾವ್ದು, ಏನೇ ಕೊಟ್ರು ತನ್ನ ಮಕ್ಕಳನ್ನ ಗುರುತಿಸುವಂತ ಒಂದು ಶಕ್ತಿ ಇರುತ್ತೆ. ಯಾಕೆ, ಅದು ಕರಳು ಬಳ್ಳಿಯಿಂದ ಹುಟ್ಟಿರುವಂತದ್ದು. ಹಂಗಾಗಿ ಪ್ರತಿ ತಾಯಿನೂ ತನ್ನ ಮಕ್ಕಳನ್ನ ಅಂಗಾಂಗಗಳಿಂದ ಎಲ್ಲಾ ಅಂಗಾಂಗಗಳಿಂದನೂ ಬೇಕಾದ್ರೆ ಕಂಡಿಡಿಬಹುದು. ಇದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ ಈ ವಿಡಿಯೋ ನೋಡಿ. ಎಷ್ಟೋ ಜನ ತಾಯಂದಿರ್ನ ಕಂಡಿಡಿರಿ ಅಂತ ಮಕ್ಕಳಿಗೆ ಟಾಸ್ಕ್ ಕೊಡ್ತಾರೆ, ಮಕ್ಕಳನ್ನ ಕಂಡಿಡಿಲಿ ಅಂತ ಹೇಳಿ ಇಲ್ಲಿ ತಾಯಂದಿರಿಗೆ ಟಾಸ್ಕ್ ಕೊಟ್ಟಿರುವಂತದ್ದು. ಬರೀ ಕಾಲಿನ ಅಂಗಾಲಿಂದ ತಾಯಿ ಕಂಡಿಡಿತಾರೆ ಅಂತ ಅಂದ್ರೆ ಇದೊಂದಕ್ಕೆ ಲೆಕ್ಕ ಹಾಕೊಳ್ಳಿ, ತಾಯಿ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅಂತ ಅಲ್ವಾ. ಎಷ್ಟೋ ಜನಕ್ಕೆ ತಾಯಂದಿರಿರಲ್ಲ, ಎಷ್ಟೋ ಜನಕ್ಕೆ ಅಮ್ಮಂದಿರಿರಲ್ಲ, ಆದ್ರೆ ಇಲ್ಲಿ ಮಕ್ಕಳ ಮತ್ತೆ ತಾಯಿಯ ಸಂಬಂಧ ಇದೊಂದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಎಷ್ಟು ಸಲ ನೋಡಿದ್ರು ಈ ವಿಡಿಯೋನ ಬೇಜಾರೇ ಆಗಲ್ಲ. ಯಾಕೆ ಅಂತ ಹೇಳಿ, ಆ ತಾಯಿ ಮಕ್ಕಳನ್ನ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇರುತ್ತೆ. ಆದ್ರೆ ಆ ತಾಯಿಗೆ ನಿಜಾಂಶ ಗೊತ್ತಿರುತ್ತೆ, ತನ್ನ ಮಕ್ಕಳು ಹೆಂಗೆ ಇದ್ರೂ ಕಂಡಿಡಿತೀನಿ ಅನ್ನೋ ಒಂದು ಶಕ್ತಿ ಆ ತಾಯಿಗೂ ಇರುತ್ತೆ. ಮಕ್ಕಳು ತಾಯಿಯನ್ನ ಕಂಡಿಡಿಯೋದ್ರಲ್ಲಿ